ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿ-ಬನಹಟ್ಟಿ ನಗರಸಭಾ ಕಚೇರಿಯಲ್ಲಿ ಅಧಿಕಾರಿಗಳು ಇಲ್ಲದೆ ಬಣಗುಡುತ್ತಿದೆ ದಿನನಿತ್ಯ. ಸಾವಿರಾರು ಜನ ನಗರಸಭಾ ಕಚೇರಿಗೆ ಬಂದರೂ ಕೂಡ ಯಾವ ಅಧಿಕಾರಿಗಳು ಇಲ್ಲದೆ ಸಾರ್ವಜನಿಕರು ದಿನನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸಿ ರಬಕವಿ-ಬನಹಟ್ಟಿ ನಗರಸಭೆಗೆ ಸೂಕ್ತವಾದ ಅಧಿಕಾರಿಗಳನ್ನು ಒದಗಿಸಿ ಸಾರ್ವಜನಿಕರ ಕೆಲಸವನ್ನ ಮಾಡಬೇಕು ಅಂತ ನಗರಸಭಾ ಸದಸ್ಯ ಯೂನುಸ್ ಚೌಗಲೆ ಆಗ್ರಹ ಮಾಡಿದ್ದಾರೆ. ರಬಕವಿ-ಬನಹಟ್ಟಿ ನಗರಸಭಾ ಕಾರ್ಯಾಲಯದಲ್ಲಿ 50% ಅಧಿಕಾರಿಗಳ ಕೊರತೆ ಇದೆ. ಇದರಿಂದ ರಬಕವಿ-ಬನಹಟ್ಟಿ ಸಾರ್ವಜನಿಕರಿಗೆ ಸಂಪೂರ್ಣ ತೊಂದರೆಯಾಗಿದೆ. ಕೂಡಲೇ ಅಧಿಕಾರಿಗಳನ್ನ ಭರ್ತಿ ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಮಾರು ರಬಕವಿ-ಬನಹಟ್ಟಿ, ರಾಂಪುರ, ಹೊಸೂರು 4 ಊರು ಕೂಡಿ ನಮ್ಮಲ್ಲಿ ಒಂದು ನಗರಸಭೆ 1 ಲಕ್ಷಕ್ಕಿಂತ ಮೇಲ್ಪಟ್ಟೆ ಜನಸಂಖ್ಯೆ ಇದ್ದು, ಆದರೆ ನಮ್ಮ ನೇಕಾರ ಊರು ಇದ್ದು, ಅದರ ಕೆಲಸದ ಸಲುವಾಗಿ ಬರಬೇಕಾದ್ರೆ ಮುನ್ಸಿಪಾಲ್ಟಿಯಲ್ಲಿ ಅಧಿಕಾರಿಗಳು ಇರಲ್ಲ. 50% ಅಧಿಕಾರಿಗಳು ಇಲ್ಲ. ಹೀಗಾಗಿ ದಗದ ಬಿಟ್ಟು ಅಧಿಕಾರಿ ಕಡೆ ಬರಬೇಕಾದ್ರೆ ಕೆಲಸ ತಗೊಳಕ್ಕೆ ಕೇಳೋರು ಯಾರಿಲ್ಲ, ಸಾರ್ವಜನಿಕ ಪರಿಹಾರ ಕೊಡೋರು ಯಾರಿಲ್ಲ. ಹೀಗಾಗಿ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿಗಳು ಬೇಗ ಇದಕ್ಕೆ ಮುನ್ಸಿಪಾಲ್ಟಿಗೆ ಗಮನ ಕೊಡಿ, ಸಾರ್ವಜನಿಕ ಕೆಲಸ ಮಾಡಿ ಅನುಕೂಲ ಮಾಡಿಕೊಡಿ. ಇಲ್ಲಿದ್ದಾದರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಮಾಡಬೇಕಾಗ್ತೈತಿ. ಸಾರ್ವಜನಿಕ ಕೆಲಸದ ಸಲುವಾಗಿ ಅವ್ರ ನೇಕಾರಿಕೆ ಮಾಡಿ ಬಿಟ್ಟು ಕೆಲಸ ಬಿಟ್ಟು ಇಲ್ಲಿ ಬರಬೇಕಾದ್ರೆ ತೊಂದರೆ ಆಗಾಕತ್ತೈತಿ. 4 ಊರು ಕೂಡಿ ಮುನ್ಸಿಪಾಲ್ಟಿ ಇರೋದ್ರಿಂದ 50% ಅಧಿಕಾರಿಗಳಿಂದ ಯಾವ ಕೆಲಸ ಆಗುವಲ್ಲು. ಬಂದ್ರೆ ಯಾವ ಕಚೇರಿಯಲ್ಲಿ ಅಧಿಕಾರಿ ಇರಲ್ಲ. ಈಗಾಗಲೇ ನಗರಸಭಾ ಸದಸ್ಯರು ನಮ್ಮ ನಗರಸಭೆಯಲ್ಲಿ ದೊಡ್ಡ ಮುನ್ಸಿಪಾಲ್ಟಿ ಇದ್ದು ಸಾರ್ವಜನಿಕರಿಗೆ ಅವರು ತೊಂದರೆಗಳು ಕೇಳೋರು ಯಾರಿಲ್ಲಾಗಿದ್ದಾರೆ. ಯಾಕಂದರೆ ನಮ್ಮ ನಗರಸಭೆ ಸಿಬ್ಬಂದಿ 50% ಸಿಬ್ಬಂದಿ ಇಲ್ಲ. ಇಂಜಿನಿಯರ್ ಸ್ಟಾಫ್ ಅನ್ನಿ 6 ತಿಂಗಳದ ಬಿಗ ಬಡಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ಗಳಿಲ್ಲ. ಹೀಗಾಗಿ ಸಾರ್ವಜನಿಕ ಕೂಗು ಕೇಳೋರು ಯಾರಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿಗಳು ನಮ್ಮ ರಬಕವಿ-ಬನಹಟ್ಟಿ ತಾಲೂಕಿಗೆ ಸ್ವಲ್ಪ ಗಮನ ಕೊಡ್ರಿ. ಆದರೆ ಸಾರ್ವಜನಿಕ ಪರಿಹಾರ ನೀಡಲಿದ್ದರೆ ಅಧಿಕಾರಿಗಳು ತಂದು ಬೇಗ ಜಲ್ದಿ ಹಾಜರು ಮಾಡಲಿಲ್ಲದರೆ ನಾವು ಉಗ್ರ ಹೋರಾಟನೂ ಮಾಡಬೇಕಾಗ್ತದೆ ಸಾರ್ವಜನಿಕ ಕೆಲಸದ ಸಲುವಾಗಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.